ಬನ್ನಿ ಸ್ನೇಹಿತರೆ, ಗರಂ ಬಿಸಿ ಬಿಸಿಯಾದಂತಹ ಬಾಳೆ ಎಲೆ ದಮ್ ಬಿರಿಯಾನಿಯನ್ನು ಮಾಡೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಮಸಾಲ ಸಾಮಗ್ರಿಗಳು: ಕರಿಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ, ಬಿರಿಯಾನಿ ಎಲೆ, ಖಾರದ ಪುಡಿ, ಧನಿಯಾ ಪುಡಿ, ಬಿರಿಯಾನಿ ಮಸಾಲ ಪುಡಿ, ಗರಂ ಮಸಾಲ ಪುಡಿ, ಬಿರಿಯಾನಿ ಮಸಾಲೆ. ಬಿರಿಯಾನಿ ಮಾಡ್ತಾ ಮಧ್ಯದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲ ಹೇಳ್ತಾ ಹೋಗ್ತೀನಿ. ಬೆಳ್ಳುಳ್ಳಿ, ಹಸಿ ಶುಂಠಿ, ಹಸಿ ಮೆಣಸಿನ್ಕಾಯಿ. ಬೆಳ್ಳುಳ್ಳಿ ಹಸಿ ಶುಂಠಿ ಪೇಸ್ಟ್ ಮಾಡ್ಕೋಬೇಕು. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಟೊಮಾಟೊ. ಮೊದಲಿಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಟೊಮಾಟೊ ಹಣ್ಣನ್ನು ಸ್ಲೈಸ್ ಟೈಪಲ್ಲಿ ಉದ್ದುದ್ದಕ್ಕೆ ಹೆಚ್ಕೊಳ್ಳೋಣ. ಮೆಣಸಿನ್ಕಾಯಿ ಹೆಚ್ಕೊಳ್ಳೋಣ. ಇವಾಗ ಹಸಿಮೆಣಸಿನ್ಕಾಯಿ ಉದ್ದುದ್ದ ಹೆಚ್ಕೋಬೇಕು ಈ ಥರ. ಬನ್ನಿ ನಿಂಬೆಹಣ್ಣು ಹೆಚ್ಕೊಳ್ಳೋದ. ಈರುಳ್ಳಿ ಸ್ಲೈಸ್ ಆಗಿ ಹೆಚ್ಕೊಂಡಿದ್ದೀವಿ. ಟೊಮಾಟೊ ಹಣ್ಣು ಸ್ಲೈಸ್ ಆಗಿ ಹೆಚ್ಕೊಂಡಿದ್ದೀವಿ. ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಕೊಂಡಿದ್ದೀವಿ. ಪುದೀನ ಸೊಪ್ಪು ಹೆಚ್ಕೊಂಡಿದ್ದೀವಿ. ಹಸಿಮೆಣಸಿನ್ಕಾಯಿ ಉದ್ದ ಹೆಚ್ಚಿದ್ದೀವಿ. ಲಿಂಬೆಹಣ್ಣು ರೆಡಿ ಇದೆ. ಈಗ ಚಿಕನ್ ವಾಶ್ ಮಾಡ್ಕೊಳ್ಳೋಣ. ಕ್ಲೀನಾಗಿ ತೊಳ್ಕೊಳೋದ 2 ಸತಿ. ಸ್ನೇಹಿತರೆ, ಮೊದಲಿಗೆ ಗ್ಯಾಸ್ ಹಚ್ಕೊಳ್ಳೋಣ. ಒಂದು ಸೈಡು ಖಾಲಿ ಪಾತ್ರೆ, ಅದು ಚಿಕನ್ ಬಿರಿಯಾನಿಗೆ. ಇದು ಅಕ್ಕಿನ ದಮ್ ಕಟ್ಕೊಳ್ಳೋದಕ್ಕಿದು. ಅಷ್ಟು 6 ಸ್ಪೂನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ತುಪ್ಪ ಇದ್ದರೆ ತುಪ್ಪನೂ ಹಾಕ್ಕೋಬೋದು. ಈಗ ಎಣ್ಣೆ ಬಿಸಿಯಾಗಿದೆ. ಚಕ್ಕೆ, ಲವಂಗ, ಏಲಕ್ಕಿ, ಕರಿಮೆಣಸು, ಬಿರಿಯಾನಿ ಎಲೆನ ಹಾಕ್ತಾಯಿದ್ದೀನಿ. ಲೈಟಾಗಿ ಫ್ರೈ ಮಾಡ್ತಾ ಇರಬೇಕು. ದೀಪ ಫ್ರೈ ಆಗ್ತಿದ್ದಂಗೆ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಸ್ಲೈಸ್ ಆಗಿ ಹೆಚ್ಕೊಂಡಿರುವಂಥದ್ದು. ಲೈಟಾಗಿ ಈಗ ರೆಡ್ಡಿಶ್ ಕಲರ್ ಬರ್ತಾ ಇದೆ. ನಾವು 10 ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ.
ಮಿಕ್ಸಿ ಆಗ್ತಾಯಿದೆ. ಇದಕ್ಕೆ ಸ್ವಲ್ಪ ಸೊಂಪು, ಜೀರಿಗೆ, ಬಿರಿಯಾನಿ ನೀರು ಹಾಕ್ತಾ ಇದ್ದೀನಿ. ನೀರು ಕುದಿಯೋ ಬರೋವರೆಗೂ ಬಿಡಬೇಕು. ಇವಾಗ ಚಿಕನ್ ಹಾಕೋ ಸಮಯ. ವಾಶ್ ಮಾಡಿ ಇಟ್ಕೊಂಡಿರುವಂತಹ ಚಿಕನನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪನ್ನ ನಿಮಗೆ ಎಷ್ಟು ಬೇಕೋ ಅಳತೆಗೆ ಒಂದು ಅಳತೆಗೆ ಹಾಕಿ. ನೆಕ್ಸ್ಟು ಹಳದಿ ಹಾಕ್ತಾಯಿದ್ದೀನಿ, 1 ಸ್ಪೂನು. ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋದ. ಎಣ್ಣೆ ಹಾಕಿದ್ರೆ ಸೈಡಿಗೆ ತಲೆ ಹಿಡಿಯೋದಾದ್ರೆ ಏನೂ ಆಗಲ್ಲ. ಈಗ ಒಂದು ಸ್ವಲ್ಪ ಹೊತ್ತು ಕ್ಲೀನಾಗೆ ಚಿಕನನ್ನು ಬೇಯೋದಕ್ಕೆ ಬಿಡೋಣ. ಈಗ ಒಂದು ಅರ್ಧ ಚಮಚಷ್ಟು ನೀರು ಹಾಕ್ತಾಯಿದ್ದೀನಿ. ಕ್ಲೀನಾಗೆ ಬೆಂದು ಚೆನ್ನಾಗಿ ಅದರಲ್ಲಿರುವಂಥ ಕೊಬ್ಬಿನಾಂಶ ಬರುತ್ತೆ. ಸೊ ಅದ್ರ ಜೊತೆಗೆ ಸ್ವಲ್ಪ ಆ ಸ್ಮೆಲ್ಲು ಚೆನ್ನಾಗಿರೋದು ಬರಬೇಕು ಅಂದರೆ ಸ್ವಲ್ಪ ಸೆಂಟಲ್ಲಿ ಪುದೀನ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿರಿ. ಆಗ ಆ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಈಗ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡೋಣ. ಸ್ವಲ್ಪ
ಕೇಸರಿ ಕಲರ್ ಹಾಕೊಳ್ಳೋಣ. ಬಿರಿಯಾನಿ ಚೆನ್ನಾಗಿ ಕಲರ್ ಬೇಕು ಅಂತ ಹೇಳಿದ್ರೆ ಕೇಸರಿ ಹಾಕ್ಕೋಬೇಕು. ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಮಸಾಲೆ ಒಳಗೆ ಕಲರ್ ಬರುತ್ತೆ, ಅದನ್ನೇ ಹಾಕ್ಕೋಬೋದು. ಚಿಕನ್ ಬೆಂದಿದೆ ಅಂತ ಒಂದ್ಸತಿ ನೋಡೋಣ. ನೋಡಿ, ಚಿಕನ್ ಕ್ಲೀನಾಗೆ ಬೆಂದಿದೆ, ಬಿಸಿ ಇದೆ. ಈಗ ಸ್ವಲ್ಪ ನೀರು ಕುದಿ ಬರ್ತಾ ಇದೆ. ಇವಾಗ ಅಕ್ಕಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡೋಣ, ಪ್ಲೇಟ್ ಮುಚ್ಚಿಬಿಡೋಣ. ಈಗ ಮಸಾಲೆನ ಹಾಕೊಳ್ಳೋಣ. ನಾನು ಎಲ್ಲ ಮಸಾಲೆನೂ 100 ಗ್ರಾಮಷ್ಟು ತಗೊಂಡಿದ್ದೀನಿ. ಮೊದಲು ಗರಂ ಮಸಾಲ ಹಾಕೋಣ. ಈಗ ಸ್ವಲ್ಪ ಖಾರದ ಪುಡಿ ಹಾಕೋಣ. ಸ್ವಲ್ಪ ಹಾಕಿ, ಖಾರ ಜಾಸ್ತಿ ತಿಂತ ಇರೋದಿರ್ತಾರೆ. ಆಮೇಲೆ ಇದು ಬಂದು ಬಿರಿಯಾನಿ ಪೌಡರು, ಧನಿಯಾ ಪುಡಿ ಹಾಕೋಣ. ಆಮೇಲೆ ಇವಾಗಲೇ ನಿಂಬೆಹಣ್ಣನ್ನು ಇಟ್ಕೊಂಡಿದ್ವಿ, ನಿಂಬೆಹಣ್ಣು ಹಾಕೋಣ. ಈ ಥರ ಇಟ್ಕೊಂಡ್ರೆ ನೀವು ಕ್ಲೀನಾಗಿ ರಸ ಬರುತ್ತೆ. ಅದರಲ್ಲಿ ನೀವು ನಿಂಬೆಹಣ್ಣಿನ ಬೀಜನ ಕ್ಲೀನಾಗಿ ತೆಗಿಬೋದು. ಮಸಾಲೆ ಮೇಲೆ ಕಲರ್ ಹಾಕೋಣ. ಈಗ ಸ್ವಲ್ಪ ಪುದೀನ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಮತ್ತು ಅದರಲ್ಲಿ ಬಿರಿಯಾನಿ ಪೇಸ್ಟ್ ಇದೆ, ಬಿರಿಯಾನಿ ಪೇಸ್ಟ್ ಹಾಕೊಳ್ಳೋಣ. ಇನ್ನು ಟಮಾಟೆ ಹಣ್ಣು ಲಾಸ್ಟಿಗೆ ಹಾಕೋಣ ಅಂತ ಹೇಳ್ಬಿಟ್ಟಿದ್ದೆ, ಯಾಕಂತಂದರೆ ಟಮಾಟೆ ಹಣ್ಣು ಬೇಗ ಬೆಂದೋಗ್ಬಿಡುತ್ತೆ. ಸೊ ಅದಕ್ಕೆ ಈಗ ಟಮಾಟೆ ಹಣ್ಣು ಹಾಕ್ತಾಯಿದ್ದೀನಿ. ಸತಿ ಕ್ಲೀನಾಗೆ ಕೈ ಆಡ್ಬಿಟ್ಟು ಬಿರಿಯಾನಿಗೆ ಬೇಕಾಗಿರುವಂಥ ಮಸಾಲೆ ರೆಡಿ ಇದೆ. ಈಗ ಇದು ಒಂದು ಸ್ವಲ್ಪ ಹೊತ್ತು ಆ ಮಸಾಲೆ ಏನು ಸ್ಮೆಲ್ ಇದೆ ಇದೆಲ್ಲ ಹೋಗೋದಕ್ಕೆ ಬಿಡೋಣ. ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಬಿರಿಯಾನಿ ಮಸಾಲೆ ಚೆನ್ನಾಗಿ ಬೇಯ್ತಾ ಇದೆ. ನೋಡಿ, ಈಗ ಅನ್ನ ಕಾಲಕ್ಕೆ ಆಗಿದೆ. ಸೊ ಈಗ ಅನ್ನನ ಬಸಿಯೋದಕ್ಕೆ ತಗೊಳ್ಳೋಣ.
ಇದಕ್ಕೆ ಅನ್ನ ಹಾಕೋಣ. ಈಗ 5 ನಿಮಿಷ ದಮ್ ಕಟ್ಟೋದಕ್ಕೆ ಬಿಡಬೇಕು. ಸೊ ದಮ್ ಕಟ್ಟೋದಕ್ಕೆ ಮೊದಲು ಈಗ ತುಪ್ಪ ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಪುದೀನಾನ ಸ್ವಲ್ಪ ಗಾರ್ನಿಷ್ ಮಾಡ್ಕೊಳ್ಳೋಣ. ಆಮೇಲೆ ಎಳೆಯದಾದಂಥ ಬಾಳೆ ಎಲೆನ ದಮ್ ಕಟ್ಟೋದಕ್ಕೆ ಪಾತ್ರೆ ಅನ್ನದ ಮೇಲೆ ಕ್ಲೀನಾಗಿ ಕವರ್ ಮಾಡ್ಕೋಬೇಕು. ಫುಲ್ ಕವರ್ ಮಾಡ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಜೆ ಇರೋವಂಥ ಪಾತ್ರೆ ಇಕ್ಕಬೇಕು. ಸಣ್ಣ ಉರಿ ಫ್ಲೇಮಲ್ಲಿ ಹಂಚಿಡಬೇಕು. ಹಂಚ ಮೇಲೆ ಪಾತ್ರೆಯನ್ನು ಇಟ್ಟು 5 ನಿಮಿಷಗಳ ಕಾಲ ಸಣ್ಣ ಉರಿಲಿ ಅದನ್ನು ದಮ್ ಕಟ್ಟೋದಕ್ಕೆ ಬಿಟ್ಟರೆ ದಮ್ ಬಿರಿಯಾನಿ ರೆಡಿ ಆಗುತ್ತೆ. ಆಮೇಲೆ ನೀವು ಓಪನ್ ಮಾಡಿದಾಗ ಈ ಥರ ನಿಧಾನವಾಗಿ ಬಾಳೆ ಎಲೆ ಓಪನ್ ತೆಗಿತಾ ಇದ್ದರೆ ಒಳ್ಳೆ ಗಾರ್ನಿಷ್ ಆಗಿರುವಂಥ ಬಿರಿಯಾನಿ ನೋಡ್ಬೋದು. ಅದನ್ನು ಕ್ಲೀನಾಗಿ ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊಂಡ್ರೆ ಬಾಳೆ ಎಲೆ ದಮ್ ಬಿರಿಯಾನಿ ರೆಡಿ.